ನಮಸ್ಕಾರ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ಇವತ್ತು ನಾವು ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಸಮಾಜವಾದಿ ಚಳುವಳಿಯಲ್ಲಿ ಒಬ್ಬ ಅಪರೂಪದ ಬಹುಮುಖ ಪ್ರತಿಭೆಯನ್ನ ನೆನಪಿಸಿಕೊಳ್ಳುತ್ತಿದ್ದೇವೆ. ವಿದ್ವಾಂಸ, ಶಿಕ್ಷಕ, ಶಿಕ್ಷಣ ತಜ್ಞ, ತೀವ್ರ ರಾಷ್ಟ್ರೀಯವಾದಿ, ಮಾರ್ಕ್ಸ್ವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. ಸಮಾಜವಾದವನ್ನು ಸ್ವಾತಂತ್ರ್ಯ ಹೋರಾಟದ ಅಡಿಪಾಯವಾಗಿ ಮಾಡಲು ಜೀವನ ಪರ್ಯಂತ ಹೋರಾಡಿದ ಮಹಾನ್ ನಾಯಕ ಆಚಾರ್ಯ ನರೇಂದ್ರ ದೇವ. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಾನು ಶಾಹಿನಾ ಸುನೈಫ್. ಫೆಬ್ರವರಿ 19 ಅವರು ಮರಣ ಹೊಂದಿದ ಮರುದಿನವೇ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ರಾಜ್ಯಸಭೆಯಲ್ಲಿ ಭಾವುಕರಾಗಿ ಹೀಗೆ ಹೇಳಿದ್ರು: ಆಚಾರ್ಯ ನರೇಂದ್ರ ದೇವ ಅವರ ಸಾವು ನಮ್ಮಲ್ಲಿ ಅನೇಕರಿಗೆ ಬಹಳ ಆಘಾತ ತಂದಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ದೇಶಕ್ಕೆ ತುಂಬಾ ದೊಡ್ಡ ನಷ್ಟ. ಅವರು ಅಸಾಮಾನ್ಯ ವ್ಯಕ್ತಿ. ಹಲವು ಕ್ಷೇತ್ರಗಳಲ್ಲಿ ತಮ್ಮ ಬುದ್ಧಿಶಕ್ತಿ, ಉತ್ಸಾಹ, ಏಕಾಗ್ರತೆಯನ್ನ ತೋರಿಸಿದ್ರು. ಅವರ ದೇಹ ಮಾತ್ರ ಅವರನ್ನ ಸೋಲಿಸಿತು. 40 ವರ್ಷಗಳ ಹಿಂದೆ ನಾವು ಒಟ್ಟಿಗೆ ಹೊರಟಿದ್ದೆವು. ಸ್ವಾತಂತ್ರ್ಯ ಹೋರಾಟದ ಧೂಳು ಸೆಕೆಯಲ್ಲಿ ಜೊತೆಯಲ್ಲಿದ್ದೆವು. ಜೈಲುಗಳ ದೀರ್ಘ ಮೌನದಲ್ಲಿ ಕೂಡ ಒಟ್ಟಿಗೆ ಇದ್ದವು. ಇಂತಹ ಅಪರೂಪದ ವ್ಯಕ್ತಿ ನಮ್ಮಿಂದ ದೂರವಾದಾಗ ಅಂತಹ ಮತ್ತೊಬ್ಬರನ್ನ ಕಂಡುಕೊಳ್ಳುವುದು ಬಹಳ ಕಷ್ಟ ಎಂದು ತುಂಬಾ ನೋವಾಗುತ್ತದೆ. ವೀಕ್ಷಕರೇ, ಆಚಾರ್ಯ ನರೇಂದ್ರ ದೇವ ಅವರು 1889 ಅಕ್ಟೋಬರ್ 31 ಉತ್ತರ ಪ್ರದೇಶದ ಸೀತಾಪುರದಲ್ಲಿ ಜನಿಸಿದ್ರು. ಅವರ ಕುಟುಂಬ ಮೂಲ ಪಂಜಾಬಿನ ಸಿಯಾಲ್ಕೋಟೆಗೆ ಸೇರಿತ್ತು. ನಂತರ ಫೈಜಾಬಾದ್ನಲ್ಲಿ ನೆಲೆಸಿತ್ತು. ಬಾಲ್ಯದಿಂದಲೇ ಸಂಸ್ಕೃತದಲ್ಲಿ ಆಸಕ್ತಿ ಬೆಳೆಸಿಕೊಂಡ ಅವರು ಅಲಹಾಬಾದ್ನ ಮೊಯಿರ್ ಸೆಂಟ್ರಲ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಪಡೆದರು. ನಂತರ ಬನಾರಸ್ ಕ್ವೀನ್ಸ್ ಕಾಲೇಜಿನಲ್ಲಿ ಸಂಸ್ಕೃತ ಸ್ನಾತಕೋತ್ತರ ಪದವಿ ಮುಗಿಸಿದ್ರು. ಎಂಎ ಮತ್ತು LLB ಪದವಿ ಪಡೆದು ಪಾಲಿ, ಪ್ರಾಕೃತ, ಜರ್ಮನ್, ಫ್ರೆಂಚ್ ಭಾಷೆಗಳನ್ನ ಕಲಿತು ಬಹುಭಾಷಾ ವಿದ್ವಾಂಸರಾದ್ರು. ರಾಜಕೀಯ ಜೀವನದ ಆರಂಭದಲ್ಲಿ ಲಾಲ್ ಬಾಲ್ ಪಾಲ್ ಅವರ ಪ್ರಭಾವಕ್ಕೆ ಒಳಗಾಗಿ ಸ್ವದೇಶಿ ಪ್ರತಿಜ್ಞೆ ಕೈಗೊಂಡ್ರು. 1920-21 ಅಸಹಕಾರ ಚಳುವಳಿಯ ಸಮಯದಲ್ಲಿ ವಕೀಲಿ ವೃತ್ತಿ ಬಿಟ್ಟು ಕಾಶಿ ವಿದ್ಯಾಪೀಠ ಸೇರಿದ್ರು. ಅಲ್ಲಿ ಶಿಕ್ಷಕರಾಗಿ ಸೇರಿ 1926 ಪ್ರಾಂಶುಪಾಲರಾದರು. ಅಂದಿನಿಂದಲೇ ಅವರಿಗೆ ಆಚಾರ್ಯ ಬಿರುದು ಶಾಶ್ವತವಾಗಿ ಅಂಟಿಕೊಂಡಿತು. ರಷ್ಯಾ ಕ್ರಾಂತಿ ಮತ್ತು ಮಾರ್ಕ್ಸ್ವಾದದ ಪ್ರಭಾವದಿಂದ ಸಮಾಜವಾದಿ ಚಳುವಳಿಯಲ್ಲಿ ಆಳವಾಗಿ ತೊಡಗಿಸಿಕೊಂಡಿದ್ರು. 1934 ಪಾಟ್ನಾದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಜಯಪ್ರಕಾಶ್ ನಾರಾಯಣ್ ಅವರೊಂದಿಗೆ ಕೆಲಸ ಮಾಡುತ್ತಾ ಸಮಾಜವಾದವನ್ನ ಸ್ವಾತಂತ್ರ್ಯ ಹೋರಾಟದ ಅವಿಭಾಜ್ಯ ಭಾಗವನ್ನಾಗಿ ಮಾಡಿದ್ರು. ಪಾಟ್ನಾ ಸಮ್ಮೇಳನದಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಅವರು ಹೇಳಿದ್ರು: ಸಮಾಜವಾದ ಈಗಾಗಲೇ ಈ ದೇಶದಲ್ಲಿ ಬೇರು ಬಿಟ್ಟಿದೆ. ಕಾಂಗ್ರೆಸ್ ಒಳಗೆ ಮತ್ತು ದೇಶದಾದ್ಯಂತ ಅದು ದಿನೇ ದಿನೇ ಬಲಗೊಳ್ಳುತ್ತಿದೆ. ಕಾರ್ಮಿಕ ವರ್ಗ ಮುಂಚೂಣಿಯಲ್ಲಿದ್ದರೆ ರೈತರು ಮತ್ತು ಬುದ್ಧಿಜೀವಿಗಳು ಅದಕ್ಕೆ ಬೆಂಬಲವಾಗಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಅವರಿಗೆ ಬಹಳ ಆಸಕ್ತಿ. 1936 ಅಖಿಲ ಭಾರತ ಕಿಸಾನ್ ಸಭಾ ಸ್ಥಾಪನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಸಮಾಜವಾದವನ್ನು ಕೇವಲ ಆರ್ಥಿಕ ವ್ಯವಸ್ಥೆಯಾಗಿ ಅಲ್ಲ, ದೊಡ್ಡ ಸಾಂಸ್ಕೃತಿಕ ಚಳುವಳಿಯಾಗಿ ನೋಡಿದ್ರು. ರಾಜಕೀಯ ಪ್ರಜಾಸತ್ತೆ ಇಲ್ಲದ ಸಾಮಾಜಿಕ ಪ್ರಜಾಸತ್ತೆ ಕೇವಲ ನೆಪ ಮಾತ್ರ ಎಂದು ಅವರು ಖಚಿತವಾಗಿ ಹೇಳುತ್ತಿದ್ದರು. ಹಿಂಸೆಯನ್ನು ತಿರಸ್ಕರಿಸಿ ಸತ್ಯಾಗ್ರಹವನ್ನ ಕ್ರಾಂತಿಕಾರಿ ಮಾರ್ಗವಾಗಿ ಸ್ವೀಕರಿಸಿದ್ರು. ರೈತರ ಸಕ್ರಿಯ ಭಾಗವಹಿಸುವಿಕೆ ಇಲ್ಲದೆ ಭಾರತದಲ್ಲಿ ಸಮಾಜವಾದಿ ಚಳುವಳಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಮೊದಲೇ ಅರ್ಥ ಮಾಡಿಕೊಂಡಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಸದಾ ಮುಂಚೂಣಿಯಲ್ಲಿದ್ರು. 1929 ಲಾಹೋರ್ ಕಾಂಗ್ರೆಸ್ನಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ನಿರ್ಣಯ ಪ್ರಚಾರ, ಕರ ನಿರಾಕರಣೆ ಚಳುವಳಿ, 1942 ಕ್ವಿಟ್ ಇಂಡಿಯಾ ಚಳುವಳಿ ಎಲ್ಲದರಲ್ಲೂ ಅವರು ಸಕ್ರಿಯರಾಗಿದ್ರು. ಹಲವು ಬಾರಿ ಜೈಲು ವಾಸ ಕೂಡ ಅವರು ಅನುಭವಿಸಿದ್ರು.
1942ರಲ್ಲಿ ಅಹಮದ್ನಗರ ಕೋಟೆಯಲ್ಲಿ ನೆಹರು ಮೌಲಾನಾ ಆಜಾದ್ ಅವರೊಂದಿಗೆ ಬಂಧನದಲ್ಲಿದ್ರು. ಜೈಲಿನಲ್ಲೂ ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಬೆಳವಣಿಗೆಯ ಬಗ್ಗೆ ಅವರು ಯೋಚಿಸ್ತಾ ಇದ್ರು. ಜೈಲು ವಾಸದ ಕಾಲದಲ್ಲೇ ಅವರು ಸಾಹಿತ್ಯದ ಕೆಲಸ ಮಾಡಿದ್ರು. ಫ್ರೆಂಚ್ ಭಾಷೆಯಿಂದ ಅಭಿಧರ್ಮ ಕೋಶವನ್ನು ಹಿಂದಿಗೆ ಅವರು ಅನುವಾದಿಸಿದ್ರು. ಅವರ ಮಹಾಕೃತಿ ಬೌದ್ಧ ಧರ್ಮ ದರ್ಶನ್ 616 ಪುಟಗಳ ಈ ಅಪೂರ್ವ ಕೃತಿ ಅವರ ಮರಣಾನಂತರ ಪ್ರಕಟವಾಯಿತು. ಬೌದ್ಧ ತತ್ವಶಾಸ್ತ್ರದಲ್ಲಿ ಅವರಿಗೆ ಆಳವಾದ ಆಸಕ್ತಿ ಇತ್ತು. ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಗೂ ಅವರು ಸಹಾಯ ಮಾಡಿದ್ರು. ಸ್ವಾತಂತ್ರ್ಯದ ನಂತರ 1948ರಲ್ಲಿ ಸಮಾಜವಾದಿ ಪಕ್ಷ ಕಾಂಗ್ರೆಸ್ನಿಂದ ಬೇರ್ಪಡುವಾಗ ಉತ್ತರ ಪ್ರದೇಶ ವಿಧಾನಸಭೆ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಿದ್ರು. ಆ ಸಂದರ್ಭದ ಭಾಷಣದಲ್ಲಿ ಹೇಳಿದ್ರು, ಬೇರ್ಪಡುವಿಕೆ ಯಾವಾಗ್ಲೂ ನೋವಿನ ಸಂಗತಿಯೇ. ಕಾಂಗ್ರೆಸ್ನಿಂದ ನಮ್ಮ ಬೇರ್ಪಡುವಿಕೆ ಅದಕ್ಕೆ ಹೊರತಾಗಿಲ್ಲ. ನಾವು ಇಂದು ನಮ್ಮ ಹಿರಿಯರ ಮನೆಯನ್ನು ದುಃಖ ಮತ್ತು ಭಾರವಾದ ಹೃದಯದೊಂದಿಗೆ ಬಿಡುತ್ತಿದ್ದೇವೆ. ಅವರು ಲಕ್ನೋ ವಿಶ್ವವಿದ್ಯಾಲಯದ ಉಪಕುಲಪತಿ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಉಪಕುಲಪತಿ ಮತ್ತು ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು. ಕೋಮುವಾದ ವಿರೋಧಿ ಧ್ವನಿಯಾಗಿ ನಿಂತು ಅಲ್ಪಸಂಖ್ಯಾತರ ರಕ್ಷಣೆಗೆ ಧ್ವನಿ ಎತ್ತಿದರು. 1948ರ ಉಪಚುನಾವಣೆಯಲ್ಲಿ ಅವರ ವಿರುದ್ಧ ನಡೆದ ಅನ್ಯಾಯದ ಪ್ರಚಾರವನ್ನ ನಂತರ ತೀವ್ರವಾಗಿ ಟೀಕಿಸಿದ್ರು. ಆಚಾರ್ಯ ನರೇಂದ್ರ ದೇವ ಮಾರ್ಕ್ಸ್ವಾದಿಯೂ ಕೂಡ ಆಗಿದ್ರು. ರಾಷ್ಟ್ರೀಯ ಅಸ್ಮಿತೆಯಲ್ಲಿ ಆಳವಾದ ನಂಬಿಕೆಯೂ ಇಟ್ಟಿದ್ರು. ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಹೊಂದಿದ್ರು. ನೈತಿಕ ಮತ್ತು ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟ ಅವರು ಬಡತನ ಮತ್ತು ಶೋಷಣೆಯ ನಿರ್ಮೂಲನೆಗಾಗಿ ಹೋರಾಡಿದ್ರು. ಅವರ ಪ್ರಕಾರ ಕಾರ್ಲ್ ಮಾರ್ಕ್ಸ್ ಒಬ್ಬ ಮಹಾನ್ ಪ್ರಜಾಪ್ರಭುತ್ವವಾದಿ ಮತ್ತು ಮಾನವತಾವಾದಿ. ಪ್ರಿಯ ವೀಕ್ಷಕರೇ, ಆಚಾರ್ಯ ನರೇಂದ್ರ ದೇವ ಅವರ ಜೀವನ ನಮಗೆ ದೊಡ್ಡ ಪ್ರೇರಣೆ. ನೈತಿಕತೆ, ಬುದ್ಧಿಶಕ್ತಿ, ರಾಷ್ಟ್ರ ಸೇವೆ, ಪ್ರಜಾಸತ್ತಾತ್ಮಕ ಸಮಾಜವಾದ ಮತ್ತು ರೈತ ಕಾರ್ಮಿಕರ ಒಗ್ಗಟ್ಟಿನ ಸಂದೇಶವನ್ನ ಅವರು ನಮಗೆ ನೀಡಿದ್ದಾರೆ. ಅವರಂತಹ ನಾಯಕರು ಇಂದಿನ ಭಾರತಕ್ಕೆ ಇನ್ನಷ್ಟು ಅಗತ್ಯವಿದೆ. ಇನ್ನು ಅನೇಕ ವಿಶೇಷ ಕಥೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.